ಸರ್ಕಾರಿ ಇದರಲ್ಲಿ ಆಫೀಸಲ್ಲಿ ನಾನು ಹೇಳ್ದೆ ಸರ್ ಆಯ್ತಾ ನೀವು ಹೇಳಿದಾಗ್ತದೆ ಸರ್ ಸರ್ಕಾರಿ ಕಟ್ಕೊಂಡು ಹೆಚ್ಚು ಕಮ್ಮಿ ಅವ್ರಿಗೆ ಏನು ಮಾಡ್ತೀವಿ ಯಾರು ಹೇಳ್ಬಿಡ್ತಾರೆ ನೀವು ಅಧಿಕಾರಿನಾ ಸರ್? ಗೌರ್ಮೆಂಟ್ ನೌಕರರ ನೀವು? ಐ ಡಿ ಕೊಡಿ ಸರ್. ಗೌರ್ಮೆಂಟ್ ಮಾಮೂಲಿ ಐ ಡಿ ಕೊಡಿ. ಐ ಡಿ ಕೊಡಿ. ಐ ಡಿ ಕೊಡಿ. ಐಡಿ ಯಾರು ಕೊಟ್ಟಿದ್ದಾರೆ? ಐ ಡಿ ಕೊಟ್ಟಿರೋ ನೀವು ಹಾಕಿದ್ದೀರಾ ಇಲ್ಲಿ? ನೀವು ಹಾಕಿದ್ದೀರಾ? ಹಾಂ, ನೀವ್ಯಾಕೆ ಎಂಟ್ರಿ ಬರೀತಿದ್ದೀರಾ ಸರ್ಕಾರಿ ಕಡತಕ್ಕೆ? ಹೂ ಆರ್ ಯು? ನನಗೂ ಕೊಡು, ನಾನು ಬರೀತೀನಿ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಇದ್ರ ಬಗ್ಗೆ ಸರ್ ಈ ಥರ ಆದರೆ ಮುಂದೆ ಕ್ರಮ ತಗೋಬೇಕಾಯ್ತು. ರೈತರುಗಳೆಲ್ಲ ಸೇರ್ಕೊಂಡು ಮಾತ್ರ ಈ ಥರ ಆದರೆ ಯಾಕೆ ನಮಗೂ ನೋವಾಗಿದೆ ಸರ್. ನಾವು ಅಲ್ಲಿ ಅಷ್ಟು ಬರೋದು ನಾವು ನಮಗೆ ಎಷ್ಟು ಇದಾಯ್ತಿಲ್ಲ. ನಮಗೆ ಆ ಪೆಟ್ರೋಲ್ ಚಾರ್ಜ್ ಕೊಡ್ತಾರೆ, ಇವರು ಕೂತ್ಕೊತಾರೆ, ಸಂಬಳ ತಗೋತಾರೆ. ನಾವೇನು ಮಾಡ್ದಾಗ ನಾವು ಗೇಯ್ಬೇಕು ತಿರ್ಬೇಕು ಹಂಗಾಗಿ ಟ್ರೈನ್ ಮಾಡೋದು ಸರ್. ಹೋಗ್ಬಿಟ್ಟೆ ರೈತರುಗಳಿಗೆ ಒಂದು ಅವಕಾಶ ಇರ್ಬೋದು. ಇನ್ನಕ್ಕೆ ಇವರೆಲ್ಲ ಆಫೀಸರ್ಗಳಿಗೆ ಇದ್ರ ಕ್ರಮ ತಾಳಲೇಬೇಕು ಸರ್. ಇದಕ್ಕೆ ನಾವು ತಾಳ್ದವ್ರು ರೈತರ ಇದಕ್ಕೆಲ್ಲವ ದೂರು ಕೊಡುವಂಥದ್ದು ಆದರೆ ನೀವೇನಾದ್ರು ಅದಕ್ಕೆ ಕ್ರಮ ತಿಳಿಸೋದು ಏನಾದ್ರು ಅದಕ್ಕೆ ಏನಾದ್ರು ಇದೆಯಾ ಸರ್? ಮಾಡ್ತೀವಿ ಮಾತ್ರ ಇದನ್ನ ಮುಂದೆ ಮಾಡಲೇಬೇಕು. ಈ ಥರ ಆದರೆ ಮುಂದಕ್ಕೆ ಮೂವ್ ಮಾಡ್ತೀವಿ ಮಾತ್ರ ಇದನ್ನ. ಜವಾಬ್ದಾರಿ ಆಗಲ್ಲ, ನನಗೆ ಗೊತ್ತಿಲ್ಲ ಅಂತ ಸರ್ ಅವರು. ನನಗೆ ಗೊತ್ತೇ ಇಲ್ಲ ಅಂತಾರೆ ಆಮೇಲೆ ಅವರು. ಈ ಆಫೀಸ್ಗೆ ಜವಾಬ್ದಾರಿ ಯಾರಿಗೆ ಭಾಗವಹಿಸ್ತಾರೆ? ಒಬ್ಬರು ಇಲ್ಲ ಇಲ್ಲಿ ಈ ಕಡೆ ಬನ್ನಿ. ಇವಾಗ ಕಚೇರಿಲಿ ಅಧಿಕಾರಿಗಳೇ ಇಲ್ಲ ಅಂದಮೇಲೆ ಖಾಸಗಿ ವ್ಯಕ್ತಿಗೆ ಏನು ಸರ್ ಕೆಲಸ ಇಲ್ಲಿ? ಹಂಗಾರೆ ಅವ್ನು ಕೆಲಸ ಮಾಡ್ಬಿಡೋಣ. ಯಾರು ಮಾಡಕ್ಕೆ ಕೇಳಿದವ್ರು ಯಾರು? ಇಲ್ಲಿ ಬರೋದು ಹೇಳಿ ಯಾರು ನಿಮಗೆ ಕೆಲಸ ಹೇಳಿದವ್ರು ಯಾರು? ಅಲ್ಲಣ್ಣ, ನಿಮ್ಗೆ ಯಾರು ಕೆಲಸ ಮಾಡಕ್ಕೆ ಹೇಳಿದ್ದು? ಯಾರು ಅಧಿಕಾರಿ? ಯಾವ ಅಧಿಕಾರಿ ನೇಮಿಸ್ಕೊಂಡಿರೋದಿಲ್ಲ ಇಲ್ಲಿ ಅಕೌಂಟೆಂಟ್ ಇದ್ದೀರಾ ಸರ್? ಮೀಟಿಂಗ್ ನೋಡ್ಕೊಳ್ಳಿ ಅಷ್ಟೊತ್ತು ಗಂಟೆ ಕೆಲಸ ಮಾಡಕ್ಕೆ ಇಂಥ ಅಧಿಕಾರಿ ಭರತ್ತನವ್ರು ಯಾರು? ಅಕೌಂಟೆಂಟ್ ಅವ್ರು ನೀವು ಮಾಡಕ್ಕೆ ಯಾರಿದ್ದಾರೋ ಇಲ್ಲಿ? ಯಾರು ಇಲ್ಲ ಇಲ್ಲಿ. ಗೌರ್ಮೆಂಟ್ ಆಫೀಸರ್ ಯಾರು ಇಲ್ಲಿ? ಜಯಕುಮಾರ್ ಅವರು ಅವರು ಪರ್ಮನೆಂಟ್ ಅಲ್ಲ. ಯಾರು ನಿಮ್ಗೆ ಯಾವ ಆದೇಶ? ಏನೇವ್ರ ಹೆಸರು? ಜಯಕುಮಾರ್